ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿಗೆ ಆಗಬೇಕಾದಂತಹ ಅಭಿವೃದ್ಧಿ ಹಾಗೂ ಬೆಳವಣಿಗೆ ಕಾಣುವಂಥ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ, ನಮ್ಮೂರಲ್ಲಿ ನ್ಯೂಸ್18. ಇವತ್ತು ನಾನು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಯಮನೂರಿಗೆ ಬಂದಿದ್ದೀನಿ. ಇಲ್ಲಿ ಹರಿಯುವಂತಹ ಬೆಣ್ಣೆ ನದಿಯಿಂದಾಗಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಿರುವಂತಹದ್ದು. ಎಲ್ಲರೂ ಕೂಡ ಅಷ್ಟೇ ಸಾಲ ಸೂಲ ಮಾಡಿಕೊಂಡು ಕೃಷಿಯನ್ನು ನಂಬ್ಕೊಂಡು ಇಲ್ಲಿ ಬದುಕ್ತಾ ಇದ್ದಾರೆ. ಆದರೆ ಹಳ್ಳದಿಂದ ಬರುವಂತಹ ನೀರು ಸಂಪೂರ್ಣವಾಗಿ ಕೃಷಿಯನ್ನು ಹಾಳು ಮಾಡ್ತಾ ಇದೆ. ಇನ್ನೇನು ಮುಂಗಾರು ಕೂಡ ಅಷ್ಟೇ ಶುರುವಾಯಿತು. ಈ ನಿಟ್ಟಿನಲ್ಲಿ ಏನೆಲ್ಲ ಸಮಸ್ಯೆಗಳನ್ನು ಈ ಭಾಗದ ಜನರು ಎದುರಿಸ್ತಿದ್ದಾರೆ ಅನ್ನುವಂಥದ್ದನ್ನ ಮಾತನಾಡೋದಕ್ಕೆ ಖುದ್ದು ಸ್ಥಳೀಯರು ಕೂಡ ಈಗ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಸರ್, ಬೆಣ್ಣೆ ಹಳ್ಳ, ಈ ಹಳ್ಳದಿಂದಾಗಿ ಏನೆಲ್ಲ ಸಮಸ್ಯೆಗಳು ಎದುರಾಗ್ತಿದೆ, ಅದು ಕೂಡ ಅಷ್ಟೇ ಮಳೆಗಾಲದ ಸಂದರ್ಭದಲ್ಲಿ ಏನು ಸಮಸ್ಯೆಗಳು ಉಂಟಾಗ್ತಿದೆ ಅಂತ? ಸರ್, ಏನಾಗ್ತಾ ಇದೆ, ಬೆಣ್ಣೆ ಹಳ್ಳ ಅಂತಂದ್ರೆ ಕೇವಲ ಬರೀ ಹಳ್ಳ ಇಲ್ಲ ಸರ್, ನದಿ ಟೈಪ್ ಬರ್ತದೆ. ಏನು ನದಿ ನೀರು ಯಾವ ರೀತಿ ಬರುತ್ತೆ, ಪ್ರವಾಹ ರೀತಿ ಆ ರೀತಿನೇ ಬರ್ತಾ ಇದೆ. ಏನಾಗ್ತಾ ಇದೆ ಅಂದ್ರೆ ಈ ಬೆಣ್ಣೆ ಹಳ್ಳ ಬರೋದು ನಮ್ದು ಸಿಗ್ಗಾಂವ್ ತಾಲೂಕಲ್ಲಿ ಹುಟ್ಟುಕೊಂಡು ಅಪ್ ಟು ಈಗ ಕುಂದಗೋಳ, ಹುಬ್ಳಿ, ನವಲಗುಂದ, ನರಗುಂದ ಮತ್ತು ಗದಗ ತಾಲೂಕಿನ ರೋಣ, ಈ ತಾಲೂಕುಗಳಿಗೆ ಬಹಳಷ್ಟು ಪ್ರವಾಹ ಆಗ್ತಾ ಇದೆ. ಕೇವಲ ಬರೇ ಮನೆಗಳಿಗೆಲ್ಲ, ರೈತರ ಜಮೀನುಗಳು ಸಹಿತ ಇವತ್ತು ನಾವು ಬೆಳೆದಂತ ರೈತರು ಏನು ಈ ದೇಶದ ಬೆನ್ನೆಲುಬು ಅಂತಾರೆ ರೈತ. ಬಟ್ ರೈತ ಏನ್ ಮಾಡ್ತಾರೆ, ಸಾಲ ಸೂಲ ಮಾಡಿ ಇವತ್ತು ಅಲ್ಲಿ ಏನು ಹೆಸರು ಬೆಳೆಯನ್ನ ಅಲ್ಲಿ ಹೆಸರನ್ನು ಬಿತ್ತಿದ್ರು ಸಹಿತ ಇವತ್ತು ಅದು ಬೆಣ್ಣೆಳ ಪ್ರವಾಹದಿಂದ ಎಲ್ಲವೂ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಹೀಗಾಗಿ ಇವತ್ತು ರೈತ ಸಂಕಷ್ಟದಲ್ಲಿ ಸಿಲ್ಕೊಂಡಿದ್ದಾನೆ. ಆ ರೀತಿ ಆಮೇಲೆ ಸಾವಿರಾರು ಎಕರೆಯಿಂದ ಹೋಗ್ತಾ ಇದೆ. ಮತ್ತು ಇಲ್ಲಿ ಏನು ಹಳ್ಳ ಬೆಣ್ಣೆಳದಲ್ಲಿ ಬರುವಂತ ಅಕ್ಕಪಕ್ಕ ಬರುವಂತ ಮನೆಗಳು ಸಹಿತ ಇವತ್ತು ಜಲಾವೃತ ಆಗ್ತದೆ. ಈ ಮನೆಗಳು ಬಿದ್ದು ಅವರು ಕುಟುಂಬಗಳು ಸಹಿತ ಇವತ್ತು ಬೀದಿ ಪಾಲುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನಾಗಬೇಕಾಗಿದೆ ಅಂತಂದ್ರೆ ಅದರಿಂದ ಒಂದು ತಡೆಗೋಡೆ ಹಾಕ್ಬೋಗ್ತದೆ. ಹಳ್ಳನ್ನ ಹೂಳೆತ್ತಿ ಅದನ್ನ ಸೈಡ್ ಹಾಕಿ ಎಲ್ಲಿ ಗ್ರಾಮಗಳು ಬರ್ತಾವ ಅಲ್ಲಿ ತಡೆಗೋಡೆ ಮಾಡೋದ್ರಿಂದ ಈ ಪ್ರವಾಹನ ತಡೆಗಟ್ಟಬಹುದು. ಇದಕ್ಕೆ ಸರ್ಕಾರ ಮುಂದಾಗಬೇಕು. ಈಗ ಜಿಲ್ಲಾಧಿಕಾರಿಗಳು 56 ಹಳ್ಳಿಗಳಲ್ಲಿ ಪ್ರವಾಹದ ಭೀತಿ ಇದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. 56 ಹಳ್ಳಿಗಳಲ್ಲಿ ಈಗಾಗಲೇ ಎಷ್ಟು ಮನೆಗಳು ಈ ಒಂದು ಪ್ರವಾಹದಿಂದ ನಷ್ಟ ಅನುಭವಿಸಿದೆ ಅಂತ? ನಮ್ಮಲ್ಲಿ ಒಂದು 1500 ಮನೆಗಳು, ಅದ್ರಾಗ ಒಂದು 100 ಮನೆಗಳು ಪೂರ ಪ್ಲಾಟ್ ತಳಗ್ರಿ. ಇಲ್ಲಿ ಅವಷ್ಟು ನೀರಾಗ ನಿಂತು ಬಿಟ್ಟಾವ್ರಿ. ಏನು ಒಲಿ ಹೊಡಾಕ ಬರ್ಲಂಗೈತಿ ಪರಿಸ್ಥಿತಿ. ಎಲ್ಲ ಹೊರಗಡೆನೆ ಅಸ್ವಸ್ಥ ಆಗತ್ತೆ ಅವ್ರ ಜೀವನ ರೀ. ಆಣೆ ಅಂತ ಶಾಲೆ ಇದೆ. ಈ ಶಾಲೆಯಿಂದ ಸ್ಕೂಲ್ ಕಲುವಂತ ವಿಶೇಷ ಇದು ನೀರು ನಿಂತು ಬಿಡತ್ತೆ. ಹುಡುಗರಿಗೆ ತೊಂದರೆ ಆಗ್ಬಿಟ್ಟೈತಿ. ಹುಡುಗರಿಗೆ ಯಾರಿಗೆ ಶಾಲೆಗೆ ಹುಡುಗರಿಗೆ ಅವ್ರಿಗೆ ತೊಂದರೆ. ಆನಂತರ ಈಗ ರೈತರಿಗೆ ಎಲ್ಲ ಪೀಕ್ ನಾಶ. ಈ ಹೆಸರು ಬಿತ್ತಲಿ, ಉದ್ದರ ಬಿತ್ತಲಿ, ಹತ್ತಿರ ಹಾಕ್ಲಿ, ಗೊಂಜಾಳ ಹಾಕ್ಲಿ, ಎಲ್ಲ ರೈತರು ಏನೇನೂ ವಿಶೇಷ ಲಾಭ ಸಲ ಹೋಗಲ್ಲ. ಸಂಕಟನೇ ಇದು ಸಂಕಟ ರೈತರಿಗೆ ಸಂಕಟ. ಸುಮಾರು ಎಷ್ಟು ಎಕರೆ ಈ ಒಂದು ಬೆಣ್ಣೆ ಹಳ್ಳದ ಪ್ರವಾಹದಿಂದ ಇದುವರೆಗೂ ಹಾಳಾಗಿರುವಂತದ್ದು? ಸುಮಾರು ಒಂದು 100 ಹೆಕ್ಟರ್ ಆಗಿರ್ಬೋದು ಸರ್. ಭಾಳ ಲಾಸ್ ಆಗೈತೆ ಸರ್. ಎಲ್ಲ ಹೆಸರು ಬಿತ್ತಿದ್ರು ರೈತರು, ಸಾಲ ಸೂಲ ಮಾಡಿ ಎಲ್ಲ ರೈತರು ಎಲ್ಲ ಹೆಸರು ಹಾಕಿದ್ರು ಕರೆ. ಆದ್ರೆ ಅದ್ರ ಏನು ಪ್ರಯೋಜನ ಆಗಲಿಲ್ಲ ಸರ್. ಕಂಟಿನ್ಯೂ ನೀರು ಹರಿದೋಗೈತೆ ಸರ್. 5-6 ದಿನ ಕಂಟಿನ್ಯೂ ನೀರು ಹರಿದೋಗೈತೆ ಸರ್. ಮತ್ತೆ ಈ ತರ ಆದ್ರೆ ಮತ್ತೆ ರೈತರಿಗೆ ಭಾಳ ತೊಂದರೆ ಆಗುತ್ತೆ ಸರ್. ಈ ಉತ್ತರ ಕರ್ನಾಟಕದ ಭಾಗದಲ್ಲಿರುವಂತ ಪ್ರತಿಯೊಂದು ನೀರು ಕೂಡ ಬೆಣ್ಣೆ ಹಳ್ಳದ ಮುಖಾಂತರವಾಗಿ ಹಾದು ಹೋಗುತ್ತಂತಲ್ಲ. ಜಸ್ಟ್ ಒಂದು ದಿನ ಮಳೆ ಬಿತ್ತು ಅಂತಂದ್ರೆ 100 ಎಕರೆ ಕೃಷಿ ಭೂಮಿ ಹಾಳಾಗ್ತಿದೆಯಂತಲ್ಲ. ಇದಕ್ಕೆ ಒಂದು ಪರಿಹಾರ ಅನ್ನುವಂಥದ್ದು ಯಾಕೆ ಸಿಗ್ತಿಲ್ಲ ಅಂತ? ಪರಿಹಾರ ಅಂತಂದರೆ ಎಲ್ಲ ತಹಸೀಲ್ದಾರ್ ಬರ್ತಾರೆ, DC ಅವ್ರು ಬರ್ತಾರೆ ಸರ್, ನೋಡ್ತಾರೆ, ಹೋಗ್ತಾರೆ, ಪರಿಹಾರ ಮಾಡ್ತೀವಿ ಅಂತ ಹೇಳಿ. ಇದುವರೆಗೆ ಯಾವುದೇ ರೀತಿ ಪರಿಹಾರ ಮಾಡಿಲ್ಲ ಅವರು. ಇದರಿಂದ ರೈತರಿಗೆ ತುಂಬ ತೊಂದರೆ ಆಗ್ತಾಯಿದೆ ಸರ್. ಯಾವ ರೀತಿ ಅಂದರೆ ಬೆಳೆಸಾಲ ತೊಗೊಂಡಿರ್ತಾರೆ ಸರ್ ಪ್ರತಿ ವರ್ಷ ಜೂನ್ ಮತ್ತು ಜುಲೈ ತಿಂಗಳಲ್ಲಿ. ಅವನ್ನ ಪ್ರತಿ ವರ್ಷ ಬೆಳೆಸಾಲ ಕಟ್ಟಬಾಗಿರ್ತೈತಿ. ಮುಂಗಾರಿ ಪೀಕ್ ಬಂದರೆ ಅವ್ರಿಗೆ ಕಟ್ಟಾಕ ರೈತರಿಗೆ ದುಡ್ಡು ಬರುತ್ತೆ ಸರ್. ಹಿಂಗಾಗಿ ಮುಂಗಾರಿ ಅಮೌಂಟ್ ಕಟ್ಟಾಕ ಸಹಿತ ಅವ್ರಿಗೆ ದುಡ್ಡು ಇಲ್ದಂಗೆ ಆಗೈತೆ ಸರ್. ಅದರಿಂದ ಇದು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ, ಅದಕ್ಕೆ ಪರಿಹಾರ ಕೊಡ್ಬೇಕಂತೇಳಿ ನಾವು ಮನವಿ ಮಾಡ್ಕೋತೇವೆ ಸರ್. ಸರ್, ಈಗ ಅವ್ರು ಹೇಳ್ತಾ ಇದ್ರು, ಒಂದು ಬೆಳೆ ಬೆಳಿಬೇಕು ಅಂತಂದ್ರೆ ನಾವು ಸಾಲ ಮಾಡಬೇಕು, ಸಾಲ ಮಾಡಿಕೊಂಡು ಬೆಳೆನ ಬೆಳೆಯುವಂಥದ್ದು. ಎಲ್ಲೋ ಒಂದು ಕಡೆ ನಾವು ಸಾಲನೂ ತೀರ್ಸೋಕ್ಕಾಗಲ್ಲ, ಈ ಕಡೆ ಬೆಳೆನೂ ಕೂಡ ಹಾಕಿರುವಂಥದ್ದು ಕೈಗೆ ಬರುವಂಥ ಟೈಮ್ನಲ್ಲಿ ಈ ರೀತಿಯಾದಂಥ ಅನಾಹುತಗಳಾಗ್ತಾ ಇದೆ ಅಂತೇಳಿ. ಇದು ಈಗ ನಮಗೆ ಸುಮಾರು 70 ವರ್ಷ ನಾವು ಹಿಂದಿನಿಂದನೇ ಇದನ್ನೇ ನೋಡ್ತಾ ಇದ್ದೇವೆ ರೀ. ಈಗ ನಾವು ಪಡೇಶ್ವರ ಹೋಗ್ಬೇಕಂತಂದರೆ ಪಡೇಶ್ವರ ಮುಂದೆ ಶಾನವಾಡ, ಹಾಳು ಕುಸುಗಲ್ಲ, ಹಿಂಗೆ
8 ಗ್ರಾಮಗಳ ಜೋಡಣೆ ಐತಿ ಇದು ರಸ್ತೆ. ಆ ಪೂಲ ಯಾವಾಗಲೂ ಮಳೆ ಬಂದ ತಕ್ಷಣ ಕಟ್ಟಾಗಿ 2 ದಿವಸ 3 ದಿವಸದಿಂದ ನಾವು ನಡುಗಡ್ಡೆ ಆಗಿಬಿಡ್ತೇವೆ. ಯಾರೋ ಏನಾದರೂ ಆರೋಗ್ಯಕ್ಕೆ ತೊಂದರೆ ಆದರೆ ವೃದ್ಧರಿಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕಾದ್ರೂ ಭಾಳ ತೊಂದರೆ ಆಗ್ತೈತೆ ರೀ. ಮತ್ತು ಸ್ಕೂಲಿಗೆ ಮಕ್ಕಳು ಹೋಗ್ಬೇಕಾದ್ರೂ ಆಗೋದೇ ಇಲ್ಲ, ಹೋಗೋದು ನಡುಗಡ್ಡೆ ಆಗಿಬಿಡ್ತೈತಿ. ಏನೋ ಪೇಷಂಟ್ ಆದರೆ ಅಂದರೆ ಅಲ್ಲಿ ನಾವು ಯಾವುದೇ ವೈದ್ಯಕೀಯ ಸೌಲಭ್ಯನೂ ಸಿಗೋದಿಲ್ಲ, ಏನೂ ಆಗೋದಿಲ್ಲ. ನಾವು ಯಾವ ಕಡೆಯಿಂದನೂ ಹೋಗೋಕೆ ಬರೋಂಗಿಲ್ಲ. ಹೊಡೇಸೂರು ಶಾನವಾಡ ಗ್ರಾಮದವ್ರಂತೂ ಎಲ್ಲಿ ಹೋಗಲಿಕ್ಕೆ ಬರೋದಿಲ್ಲ. ಹಿಂಗಾಗಿ ಇದು ಆಗ್ತೈತಿ. ಮತ್ತು ಸುಮಾರು ಪ್ರತಿ ವರ್ಷ ನಾವು ಈ ಬೆಣ್ಣೆಹಳ್ಳ ಬೆಲ್ಟ್ ಏನು ಇದೆ ಅಲ್ರಿ, ಅದು ಹುಟ್ಟಿ ಇಲ್ಲಿ ಒಂದು 100 ಕಿಲೋಮೀಟ್ರ್ವರೆಗೆ ಇದೆ. ಅದು 100 ಕಿಲೋಮೀಟ್ರ್ ಹರಿದಿದೆ ಅಲ್ಲ, ಅದು ಸುಮಾರು 500 ಹೆಕ್ಟರ್ ಜಮೀನಿದೆ ಅದಕ್ಕೆ ಹೊಂದ್ಕೊಂಡು, ಬೆಣ್ಣೆಹಳ್ಳಕ್ಕೆ ಹೊಂದ್ಕೊಂಡೆ. ಪ್ರತಿ ಸಲ ಅದು ಲುಕ್ಷಣ ಆಗೇ ಆಗ್ತೈತಿ. ಈಗ ಒಟ್ಟು ಈಗ ನಿಮ್ಮ ಧಾರವಾಡ ಜಿಲ್ಲೆಯಲ್ಲಿ ಸುಮಾರು 56 ಹಳ್ಳಿಗಳನ್ನು ಗುರುತು ಮಾಡಿರುವಂಥದ್ದು. ಒಂದು ವೇಳೆ ಆ ಬೆಣ್ಣೆ ಹಳ್ಳದಿಂದ ಏನಾದರೂ ಪ್ರವಾಹದ ರೀತಿ ಬಂತು ಅಂದರೆ ಇಷ್ಟು ಹಳ್ಳಿಗಳು ಡ್ಯಾಮೇಜಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದು ಒಂದು ದಿನದ ಸಮಸ್ಯೆ ಅಲ್ಲ, ಯಾಕಂದ್ರೆ ಸುಮಾರು ವರ್ಷಗಳಿಂದ ಆಗ್ತಿರುವಂಥ ಸಮಸ್ಯೆ. ಯಾಕೆ ಇದಕ್ಕೊಂದು ಸೂಕ್ತವಾದಂಥ ಪರಿಹಾರವನ್ನು ಹುಡುಕ್ತಿಲ್ಲ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳು? ಅವ್ರನ್ನ ಕೇಳ್ಬೇಕ್ರಿ, ಅದನ್ನ ಯಾಕೆ ಪರಿಹಾರ ಹುಡುಕ್ತಿಲ್ಲ ಅಲ್ಲ, ಅನ್ನೋದು. ನೀವು ಕೇಳಿದಿರಾ ಹಿಂಗೆ ಸಮಸ್ಯೆ ಆಗ್ತಿದೆ ಅಂತ? ಪ್ರಯತ್ನ ಮಾಡೀವಿ, ಎಲ್ಲ ಈ ಶಾಸಕರಿಗೆ ಭೇಟಿಯಾಗೇವಿ, DC ಅವ್ರಿಗೆ ಭೇಟಿಯಾಗೇವಿ, ಪ್ರತಿಯೊಬ್ಬರಿಗೂ ಭೇಟಿಯಾಗೇವಿ, ಸರ್ಕಾರಿ ಅಧಿಕಾರಿಗಳಿಗೆ. ಅವು ಮಾಡ್ತೇವೆ ಅಂತಾರ, ಮತ್ತು ಅದು ಯಥಾಸ್ಥಿತಿ ಹಿಂಗ ಮುಂದುವರ್ಕೊಂಡು ಬಂದೈತೆ ಅದು. ಈಗ ಅಮ್ಮ ಈಗ ಹೇಳ್ತಾ ಇದ್ರು, ಈ ಬೆಣ್ಣೆ ಹಳ್ಳದಿಂದ ಆಗುವಂತಹ ಅನಾಹುತಗಳೇನಾದರೂ ಆಯಿತು ಅಂತಂದರೆ ಜೀವನ ಹೇಗಿರುತ್ತೆ ಅನ್ನುವಂಥದ್ದು. ಯಾಕಂದರೆ ನೀವು ಸಾಲ ಮಾಡಿಕೊಂಡು ಬೆಳೆ ಹಾಕಿರ್ತೀರಾ, ಇನ್ನೇನು ಕೈಗೆ ಬರುವಂಥ ಟೈಮ್ನಲ್ಲಿ ಕೊಚ್ಕೊಂಡು ಹೋಯ್ತು ನೀರಲ್ಲ ಅಂದಾಗ ಎಷ್ಟು ನೋವಾಗುತ್ತೆ ಅಂತ. ನೋವು ಎಲ್ಲ ರಗಡ ಐತಿ ಬಿಡ್ರಿ, ನೋವು ಐತಿ. ಹಿಂದಕ್ಕೆ ನೀರಿನ ಹೋರಾಟದ ಸಂಬಂಧ ಎಲ್ಲ ಮಾಡ್ಯಾರ, ಯಾವ ಪರಿಹಾರ ಇಲ್ಲ, ಏನಿಲ್ಲ. ಮನೆಗೆ ಹೋಗಿ ಕೊಡಿತು ಗೌರ್ಮೆಂಟ್, ನೋಡಿರ್ಯಾ ನೀವು? ಈ ನಮ್ಮ ಊರು ಹಾಳಾಗಿ ನೀರು ಎಲ್ಲ ತೇಲಾಡಿ ಎಲ್ಲ ಆಗೈತಿ. ಈಗ ನಿಮ್ಮ ಸಮಸ್ಯೆನ ನೀವು ಅಧಿಕಾರಿಗಳ ಗಮನಕ್ಕೆ ಹೋಗಿ ಕೇಳಿದೀರಾ, ಹಿಂಗ ಆಗ್ತಿದೆ ಅಂತ ಹೇಳ್ಬಿಟ್ಟು? ಏನಂದ್ರಾಗ ಅವರು ಅಂತ? ಆಗುದಿಲ್ಲ, ಮಾಡ್ತೇವ್ರಿ ಅಮ್ಮಾರ, ಇಷ್ಟ ರೀ, ಮತ್ತೇನೈತಿ? ಅಷ್ಟೇ ಅಷ್ಟ ಮನಿಗ್ ಬರ್ತೇವಿ ಕೇಳುದು. ದಿನ ಒಂದ್ ಹೆಣ್ಮಕ್ಳಿಗೆ ಅಡ್ಡಾಡಕ್ ಆಕತ್ರೆ. ತಿಂಗಳ 4,000 ರೂಪಾಯಿ ಬರೀ ಗುಳಿಗೆ ಔಷಧ ಬೇಕು ನಮ್ಗ. ಈ ನೀರಿನ ಸಂಬಂಧ ನೀರ್ ಹೊಕ್ಕ ಮನಿ ಹೊಕ್ಕ ಅಂತ ಹೊತ್ನ್ಯಾಗ ಮನಿ ಹೊಕ್ಕ ಹೊಡೆದಾಗ ಪರಿಹಾರ ಇಲ್ಲ. ಇದ್ರಾಗೇನ್ ಪರಿಹಾರ ಬರ್ತೈತ್ರಿ? ನಾವು ಗೋರ್ಮೆಂಟ್ ಇಂದ ಏನು ನೆಂಬಿಲ್ ಬಿಡ್ರಿ. ಇವ್ರು ಹೇಳ್ತಿದ್ರು ಗೌರ್ಮೆಂಟ್ ಇಂದ ಯಾವುದೇ ರೀತಿಯಾದಂತ ಫೆಸಿಲಿಟಿಗಳು ನಮಗ್ ಸಿಕ್ತಿಲ್ಲ, ಸಮಸ್ಯೆ ಅಂತ ಹೇಳಿದ್ರು ಕೂಡ ಅಷ್ಟೇ ತಲೆ ಕೆಡಿಸ್ಕೊಳ್ಳಲ್ಲ ಅಂತ. ಅಲ್ರಿ, ಈಗ ನಮ್ಮ ರೈತರಿಗೆ ಇಷ್ಟು ಲಾಸ್ ಆತ. ನಮ್ಮ ರೈತರೆಲ್ಲ ಮಕ್ಕೊಂಬಿಟ್ರಿ. ಈಗ ಅವ್ರನ್ನ ಎಬ್ಸೋದು ನಿಮ್ ಗೋರ್ಮೆಂಟ್. ಆಮೇಲೆ ಅವ್ರ ಲಾಸ್ ಆದ್ರೆ ಕೂಲಿ ಮಜೂರಿ ಯಾರು ಎಷ್ಟು ಲಾಸ್ ಆಗಬಾರ್ದು, ಹೌದಲ್ರಿ? ಈಗ ಏನೊಂದು ಅದ್ರ ಬಗ್ಗೆ ಪರಿಹಾರನೂ ಇಲ್ಲ, ನಮ್ಗೇನು ಕೊಡುವಾರೂ ಇಲ್ಲ. ಅದಕ್ಕೆ ನಮ್ಗೆ ಏನು ಹೇಳ್ತಾರೆ ನಮ್ಮ ರೈತರು, ಆ ಬಗ್ಗೆ ನೀವು ನಡ್ಕೋರಿ, ಅದನ್ನ ಮುಂದಿನ ದಾರಿ ತೋರಿಸಿ. ಸುಮಾರು ಒಂದು 500 ಹೆಕ್ಟರ್ನಷ್ಟು ಪ್ರದೇಶ ಹಾಳಾಗುವಂಥದ್ದು ಅಂತ ಹೇಳ್ತಾ ಇದ್ರು ನಿಮ್ಮವರು. ಒಂದು ಸತಿ ಏನಾದರೂ ಮಳೆ ಬಂತು ಅಂದರೆ 500 ಹೆಕ್ಟರ್ನಷ್ಟು ನಾವೇನೇ ಕೃಷಿ ಹಾಕಿದ್ರು ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗುತ್ತೆ ಅಂತ ಹೇಳ್ಬಿಟ್ಟು. ಇದಕ್ಕೊಂದು ಸೂಕ್ತ ಪರಿಹಾರ ಅನ್ನುವಂಥದ್ದು ಜಿಲ್ಲಾಧಿಕಾರಿಗಳಾಗಿರ್ಬೋದು, ಜಿಲ್ಲಾಡಳಿತ ಕೊಡ್ತಿದ್ಯಾ? ಜಿಲ್ಲಾಧಿಕಾರಿ ಇನ್ನೂ ಕೊಟ್ಟಿಲ್ರಿ. ಮಲ್ಲಮ್ಮಗುಡಿ ಸೈಡ್ ರೀ, ಮಲ್ಲಮ್ಮಗುಡಿ ಆ ನೀರ್ ಬಂತಂದ್ರೆ ತಿರ್ಲಾಪುಟ್ ಸೈಡ್ ರೀ, ಮಲ್ಲಮ್ಮಗುಡಿನೂ ಪೂರ ತುಂಬಿರ್ತೈತ್ರಿ. ಅಲ್ಲಿ ಪೂಜೆ ಮಾಡಕ್ ಹೋಗಾಕ ಹೋಗಲ್ರಿ. ಹೊಳ್ಳಿ ನಮ್ಮ ಮನಿ ಒಳಗ ಕೊಚ್ಕೊಂಡು ಗೇಟ್ ಒಳಗ ಬಂದ್ ನೀರು ಅಷ್ಟು ಮನಿ ಎಲ್ಲ ತುಂಬೈತ್ರಿ. ಅದಕ್ಕೆ ನೀವು ಪರಿಹಾರ ಕೊಡ್ಬೇಕು ನೋಡ್ರಿ. ಈಗ ಮಳೆ ಬಂದಾಗ ಮನೆಗಳಿಗೆ ತುಂಬಾ ನೀರ್ ತುಂಬ್ಕೊಂಡ್ ಬಿಡುತ್ತೆ, ಹೇಗೆ ಅಂತ? ಮರಬಲ್ ರೋಡ್ ಇಲ್ಲರಿ, ಅಷ್ಟು ಮನಿ ನೀರಾಗ ರೀ. ಮಲ್ಲಮ್ಮ ಗುಡಿ, ಉಡ್ಸಮ್ಮನ ಗುಡಿ ರೀ, ಎಲ್ಲ ನೀರಾಗ ನೋಡ್ರಿ. ಬೆಳತಾನ ಇವ್ರು ಎಲ್ಲ ಮನಿ ರೀ ಮೋಟರ್ ಹಚ್ಚಿ ನೀರ್ ಹೊರಗೆ ಹಾಕ್ಯಾರ್ರಿ. ಅದಕ್ಕೇನು ಮಾಡಿಸ್ತೀರಿ? ನೀರ್ ಹೊಕ್ಕಿತ್ರಿ ಅಂಗಡ್ಯಾಗ. ನಮ್ಮ 3 ಮಂದಿ ಜನ ಹೋದ್ರಿ, ರೊಕ್ಕ ಒಂದ್ 10 ರೂಪಾಯಿ ಕೊಟ್ಟಿಲ್ರಿ ನೀವು. ನಮ್ಮ 3 ಮಂದಿ ಎಳ್ಕೊಂಡೋಗಿ ಬಡದ್ರ ಎಲ್ಲ ಸತ್ ಯಾಕೆ ಹೋಗ್ರಿ ಅವ್ರು. ಮೈ ಮುಪ್ಪಾಗೈತಿ, ಮೈ ಮುಪ್ಪಾಗಿ ನನ್ನ ಗಂಡನ ಎಬ್ಬಟ್ಟು ಮಡಚೈತ್ರಿ. ಈ ಪ್ರವಾಹ ಬಂದಾಗ ಈ ನೀರಲ್ಲಿ ಕೊಚ್ಕೊಂಡು ಹೋಗೋದು ಇಂಥವು ಆಗುತ್ತಾ? ಮಳಿ ಬಂದ್ರಿ ಮನಿ ಒಳಗ ಹಾನಿ ಆಗ್ಯಾವ್ರಿ. ಎಲ್ಲಾರು ಬಂದ್ ನೀರ್ ಹೊರಗ ಹಾಕೋದು ಬೆಳತನ ಮಾಡ್ಯಾರ್ರಿ. ಮೊಣಕಾಲ್ ಮಠ ನೀರ್ ಬಂದವ್ರಿ ಮನಿ ಒಳಗ್ರಿ. ಅಲ್ಲಿ ಏನೈತ್ರಿ, ತಿರ್ಲಾಪುರ್ ರೋಡಿಗೆ ಏನೋ ಕಾಲುವೆ ಮಾಡಿಸ್ರಿ ಸರ್. ನಮ್ಗ ಕಾಲುವೆ ಯಾರು ಬಂದು ನೋಡಂಗನ ಇಲ್ರಿ. ಅದನ್ನ ಅದು ಅಡ್ಡಾಡಕ್ಕೂ ದಾರಿ ಇರಲ್ರಿ. ಚೇಂಬರ್ ಇದು ಎಲ್ಲಾ ಬಂದಾಗ್ಯಾವ್ರಿ. ಬಂದ್ ಯಾರು ನೋಡೋದಿಲ್ರಿ. ಅದು ನೋಟಕ್ಕೆ ಕಾಲುವೆ ಒಟ್ಟು ಮಾಡಿಸ್ಕೊಡೋನ್ರಿ. ಆ ಗುಡಿ ಒಳಗೆ ನೀರು ಹೋಗ್ತಾವ್ರಿ, ಮನೆ ಒಳಗೆ ಹೋಗ್ತಾವ್ರಿ. ಅದನ್ನೆಲ್ಲ ಒಟ್ಟು ಸರ್ಕಾರದವ್ರು ಅದನ್ನ ಒಟ್ಟು ಮಾಡಿಸ್ಕೊಟ್ರ ಮತ್ತು ಹೊಳ್ಳಿ ಕೃಷಿ ಇಲಾಖೆದವ್ರು ಅವರು ನಾಶ ಆಗ್ಯಾರ, ಲುಕ್ಷನ್ ಆಗ್ಯಾರ್ರಿ. ಅವ್ರಿಗೆ ಏನೇನು ಬರ್ಬೇಕು ಅವ್ರ ಕೊಟ್ಟು ಮಾಡಿಕೊಟ್ರ ವರ್ಷ ಹೇಳ್ತಾರ್ರಿ, ಯಾರು ಬರೋದಿಲ್ರಿ, ಯಾರು ಮಾಡಿ ಕೊಡಿರಲ್ಲ ನಮ್ಗೆ. ಹೇಳಿ, ಮಳೆ ಬಂದಾಗ ಏನು ಸಮಸ್ಯೆ ಆಗುತ್ತೆ ನಿಮ್ಗೆ ಇಲ್ಲಿ?
ಒಳಗ ಹೋಗ್ತಾವ್ರಿ ಅಲ್ಲಿ ಎಲ್ಲಾ ಏಕ ಸೈಡ್ ತಿರ್ಲಾಪುರ ರೋಡ್ ಹಿಡಿದ್ರಿ ಸೈಡ್ನ್ಯಾಗ ಎಲ್ಲಾ ಕಡೆ ನೀರ್ ಒಳಗ್ ಹೋಗ್ಬಿಟ್ಟಾರ್ರಿ ಅದ ಲುಕ್ಷೇನ್ರಿ ಯಾತ್ ದನ ಕರ ಬೆಳತನ ಓಡಾಡ್ಯಾರ್ರಿ ಜನ ಇಷ್ಟ ಮತ್ತ ಕಾಲೇಜ್ ಮಗ್ಲಿಗೆ ರೋಡಿನ ವರ್ಷದಲ್ಲಿ ಎಷ್ಟು ಸಲ ಈ ರೀತಿ ಅಂತ ಸಮಸ್ಯೆಗಳಾಗುತ್ತೆ? ಅಲ್ರಿ ಮನಿಗ್ ಹೋಗ್ಲಿರಿ ಪಾಪ ರೈತರ ಸಾಲ ಮಾಡಿ ಇದು ಮಾಡಿ ಬಿತ್ತಿರ್ತಾರ್ರಿ. ಅದ ಹಾಳಾದ್ರ ಸಾಲ್ಗಾರ ಅಂತ ಕಿರೀಟ ಹೊರಬೇಕ್ರಿ. ಬಂದ್ರ ಅಷ್ಟ ಗೋಬೇರ ಅನ್ನಿಸ್ಕೊಂತಾನ್ರಿ. ಪಾಪ ಅವ್ರಿಗೆ ಲಾಸ್ ಆಗೈತ್ರಿ. ಯಾವ ಸರ್ಕಾರನು ಏನು ಮಾಡುದಿಲ್ರಿ. ಮನಿಯೊಳಗೂ ನೀರ್ ಹೋಗುತ್ರಿ. ಯಾರು ಬಂದ್ ಕೇಳುದಿಲ್ರಿ. ನೋಡಿ ಹೋಗಾರ ಫೋಟೋ ಹೊಡ್ಕೊಂತಾರ ಹೋಗ್ತಾರ್ರಿ. ನಾವ್ ಏನ್ ಮಾಡ್ದಂಗ ಆತ್ರಿ. ನೀರ್ ಹಂಗ ಹೋಗುತ್ರಿ ಚಲ್ತಾರ್ರಿ ಮತ್ತು ಅದ ಗತಿನ ಬರುತ್ರಿ ನಮ್ಗ. ಅದನ್ನೆಲ್ಲ ಸುದ್ ಮಾಡ್ಬೇಕ್ರಿ. ಯಾವ ಸರ್ಕಾರದ ಮಟ್ಟ ಹೋದ್ರು ಅವ್ರೇನ್ ತಲೆನ ಕೆಡ್ಸೋಳುದಿಲ್ರಿ ನಮ್ ಬಗ್ಗೆ. ಅವ್ರು ಹೇಳ್ತಾ ಇದ್ರು ಸರ್, ಮನೆಗೆ ವರ್ಷದಲ್ಲಿ 2-3 ಸತಿ ನೀರು ತುಂಬಿಕೊಳ್ಳುತ್ತೆ. ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ, ಬರ್ತಾರೆ, ಫೋಟೋ ತಗೊಂತಾರೆ, ಪರಿಹಾರ ಕೊಡ್ತೀವಿ ಅಂತ ಹೋಗ್ತಾರೆ. ಯಾವುದೇ ರೀತಿ ಅಂತ ಪ್ರಯೋಜನ ಆಗ್ತಿಲ್ಲ ಅಂತ. ಸರ್ ಇದು ನಮ್ಮ ಯಮನೂರು ಗ್ರಾಮದ ಹೆಂಗೈತ್ರಿ ಅಂದ್ರೆ ಇಲ್ಲಿ ಗ್ರಾಮ ಪಂಚಾಯತಿ ಅವರು ಆತು, ತಾಲೂಕ್ ಪಂಚಾಯತಿ ಇಒ ಮೇಡಮ್ ಇದ್ರೊಳಗೆ ಐತಿ. ನಮ್ಮ ಗ್ರಾಮ ಪಂಚಾಯತಿ ಆಡಳಿತಾಧಿಕಾರಿ ಇದ್ರೊಳಗೆ ಐತಿ. ಅದ್ರ ಬಗ್ಗೆ ನಾವು ಸಾಕಷ್ಟು ಸತಿ ಮನವಿ ಮಾಡ್ಕೊಂಡ್ವಿ. ನಾವು ನಮ್ಮ ಊರು ಈ ಥರ ತೊಂದ್ರೆ ಆಕದ್ರಿ, ಇದ್ರ ಬಗ್ಗೆ ಏನಾರ ಒಂದು ಶಾಶ್ವತ ಪರಿಹಾರ ಮಾಡಿಸ್ರಿ ನಮಗೆ. ನಾವು ಸಾಕಷ್ಟು ಬಾರಿ ಮನವಿ ಕೊಟ್ವಿ, ಸಾಕಷ್ಟು ಬಾರಿ ಅವ್ರಿಗೆ ಮೀಟಿಂಗಿಗೆ ಕರೆದು ಇದನ್ನು ಮಾಡಿದಾಗ ಸಹಿತ ಅವ್ರು ಯಾವುದೇ ಥರದಂಥ ಸ್ಪಂದನೆ ಇಲ್ಲ. ಒಂದೇದ್ರಿ ಯಾಕಂದ್ರೆ ಜನಪ್ರತಿನಿಧಿ ಆದ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ಇಲ್ರಿ ನಮ್ಮ ಗ್ರಾಮ ಪಂಚಾಯತಿ ಒಳಗೆ. ಯಾಕಂದ್ರೆ ಹೋಗಿ ನಾವು ಅವ್ರನ್ನ ಕೇಳ್ತಿದ್ವಿ. ನಾವು ಅಧ್ಯಕ್ಷ ಉಪಾಧ್ಯಕ್ಷ ಇದ್ರೆ ನಮ್ಮ ಊರಿಗೆ ಇಷ್ಟು ತೊಂದರೆ ಆಗಕತ್ತೈತಿ, ಅದ್ರ ಬಗ್ಗೆ ಏನಾರ ನಿಮ್ಮ MLA ಸಾಹೇಬ್ರಿಗೆ ಏನಾದ್ರು ಹೇಳಿದ್ರ, ಸಾಹೇಬ್ರೆ ಹಿಂಗೆಲ್ಲ ಆಗ್ತಿದೆ, ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಇದಕ್ಕೆ ಅಂತ? ಹೇಳಿದ್ದೇವೆ ಸರ್, ಸಾಕಷ್ಟು ಬಾರಿ ಅವ್ರಿಗೆ ಹೇಳಿದ್ದೀವಿ. ಮೊನ್ನೆ ಬಂದಿದ್ರು ಅವರು, ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು ಬಂದಿದ್ರಿ ಬೆಣ್ಣೆ ವೀಕ್ಷಣೆ ಮಾಡಕ್ಕೆ. ಅಲ್ಲೇ ರೋಡ್ ಮೇಲೆ ಬರ್ತಾರ್ರಿ, ಅಲ್ಲೇ ಊರ ಒಳಗೆ ಕೇರಿ ಬರೋದಿಲ್ಲ. ಅಲ್ಲೇ ನಮ್ಮ ಊರಿಗೆ ಬೈಪಾಸ್ ಐತಿ, ರೋಡ್ ಒಳಗೆ ನಿಂತು ನೋಡ್ತಾರ, ಹತ್ತು ಆ ಕಡೆ ಹೋಗ್ತಾರ್ರಿ. ಇಲ್ಲಿ ತಲಾಟಿ ಅವ್ರನ್ನ ಕಳಿಸ್ತಾರ ಅದ ಸರ್ವೆ ಮಾಡಕ್ಕೆ. ಅದನ್ನೊಂದು ಏನಾಗ್ಯದ ಅಂತ ಬರ್ಕೊಂತಾರ, ಅದನ್ನೊಂದು ವರದಿ ಅವ್ರಿಗೆ ಕೊಡ್ತಾರೆ ತಹಸೀಲ್ದಾರ್ಗೆ. ಅದರಿಂದ ಯಾವುದೇ ಥರದಂತ ಪರಿಹಾರ ಇಲ್ರಿ ಇದಕ್ಕೆ. ಈ ಭಾಗದಲ್ಲಿ ಏನೇನು ಬೆಳೆ ಬೆಳಿತೀರಿ ಯಜಮಾನ್ರೆ ನೀವು? ನಾವು ಮೆಕ್ಕೆಜೋಳ ಬೆಳಿತೀವಿ ರೀ, ಹೆಸರು ಬೆಳಿತೀವಿ, ಶೇಂಗಾ ಬೆಳಿತೀವಿ, ಎಲ್ಲ ಬೆಳಿತೀವಿ ರೀ. ಆದ್ರೆ ಇವು ಹಳ್ಳ ಎಲ್ಲ ಕಂಟಿ ಬೆಳೆದ ನೀರು ಹೊರಗೆ ಬಿದ್ದು ಊರವ್ರಿಗೆ ಎಲ್ಲ ಊರ ಮುಣಗಾಕಂತೈತಿ. ಹೌದ್ರಿ. ಮತ್ತು ಈಗ ಅವು ಹಳ್ಳನ ಕುಲ್ಲ ಇಲ್ಲ. ಈಗೆಲ್ಲ ಹೋಟು ಮೊನ್ನೆ ಒಬ್ಬರು ತೀರ್ಕೊಂಡ್ರು, ಮಳೆ ಹಚ್ಚಿ ಹಳ್ಳ ಬಂದೈತಿ, ಅಲ್ಲಿ ಹೆಣ ಸುಡಾಕಿಲ್ಲ. 3 ದಿನ ಮನ್ಯಾಗ ಕುಂತೈತಿ ಹೆಣ. ಎಲ್ಲಿ ಒಯ್ಯೋದು ಅವ್ರನ್ನ? ಹಂಗೆ ಎಲ್ಲ ಪರಿಸ್ಥಿತಿ ಭಾಳ ವಜ್ಜಾಗಿ ಇವೆಲ್ಲ ಕಂಟಿ ಕಾಬ್ಲ ಹಳ್ಳ ಬೆಳೆದು ಯಾರು ಒಟ್ಟು ಉಳಿದಿಲ್ಲ, ರೈತರು ಉಳಿದಿಲ್ಲ. ಈಗ ಬ್ಯಾಂಕ್ನವ್ರು ಕೇಳ್ತಾರನ್ರಿ ನಮ್ಗೆ ಸಾಲ ತುಂಬೋದು? ಬರ್ರಿ ಅಂತಾರೆ, ನೋಟಿಸ್ ಕಳಿಸ್ತಾರೆ, ಮನೆಗೆ ಬರ್ತಾರೆ. ಹೊಲಕ್ಕೆ ಪೀಕ ಇಲ್ಲ, ಎಲ್ಲ ಒಂದು ಎಕರೆಗೆ ನೀವು ಕೃಷಿ ಮಾಡಬೇಕು. ಇವ್ರು ಹೇಳ್ತಾ ಇದ್ರು ಜೋಳ ಬೆಳಿತೀವಿ, ಹತ್ತಿ ಬೆಳಿತೀವಿ ಅಂತೇಳಿ. ಎಷ್ಟು ಖರ್ಚಾಗುತ್ತೆ ಅಂತ? 1 ಎಕರೆಗೆ 20,000 ಮಟ್ಟ ಖರ್ಚು ಬರ್ತದೆ. ಬೀಜ, ಗೊಬ್ಬರ, ಆಳು ಓಳು, ಟ್ರ್ಯಾಕ್ಟರ್ ಬಾಡಿಗೆ ಇಷ್ಟೆಲ್ಲ ಬಂದ್ರು. ಈಗ ಇಷ್ಟು ಅನಾಹುತ, ಮಳೆ ಅನಾಹುತದಿಂದ ಎಲ್ಲ ಹಾಳಾಗಿ ಹೋಯ್ತು. ಸಾಲ ಸೋಲ ಮಾಡಿಕಾರ ಬಿತ್ತಿದ್ವಿ. ಇವು ಯಾಕತ್ತೆ ಅಂದ್ರೆ ಇದೆ, ಪ್ರತಿಯೊಂದು ಹಳ್ಳಕ್ಕೂ ಏನೈತ್ರಿ, ದಾರಿ ಇಲ್ಲ ನೀರು ಹೋಗಕ್ಕೆ. ನೀರು ಹೋಗಕ್ಕೆ ದಾರಿ ಇಲ್ಲ. ಅದು ಹೂಳೆತ್ತಿ ದಾರಿ ಕುಲ್ಲ ಮಾಡಿದ್ರೆ ಭೂಮಿ ಒಳಗೆ ನೀರು ಹೋಗೋದಿಲ್ಲ. ಇವು ಅವ್ರು ಏನು ಮಾಡೋದಿಲ್ಲ. ಮೊನ್ನೆ MLA ಅವ್ರು ಬಂದಿದ್ರು, ಅವ್ರಿಗೆ ಹೇಳಿದ್ವಿ, ಆಯ್ತಪ್ಪ ಮಳೆ ಹೊರಪಾಲಿ ಮಾಡ್ತೇವೆ. ಒಂದು ಲಾಡ್ ಬಂದಿದ್ರು, ಅವ್ರಿಗೆ ಹೇಳಿದ್ವಿ, ಆಯ್ತಪ್ಪ ಹೊರಪಾಲಿ ಮಾಡೋಣ ಅಂತಾರೆ. ಮತ್ತೆ ಮಾಡೋದು ಯಾವಾಗ ಅಂತ. ಹಿಂಗಾಗಿ ಮತ್ತೆ ಸಮಸ್ಯೆ ಕೊಟ್ಕೊಂಡು ಹೋಗ್ತಿರ್ತಾರೆ. ಇವ್ರು ಹೇಳ್ತಾ ಇದ್ರು 1 ಎಕರೆಗೆ ನಾವು ಬೀಜ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು ಅಂದ್ರೆ 20,000 ರೂಪಾಯಿ ಮಿನಿಮಮ್ ಖರ್ಚಾಗುತ್ತೆ ಅಂತೇಳಿ. ಪರಿಹಾರ ಅಂತ ಬಂದಾಗ, ಕಂಪ್ಲೀಟ್ ಆಗಿ ನಿಮ್ಮ ಒಂದು ಜಮೀನು ಹಾಳಾದಾಗ, ನೀರು ತುಂಬಿಕೊಂಡು ಬೆಳೆ ಹೋದಾಗ ಪರಿಹಾರ ಅಂತ ಎಷ್ಟು ಕೊಡ್ತಾರೆ ಅಂತ? ಪರಿಹಾರ ಬೇಡ, 5-10 ಸಾವಿರ ಕೊಟ್ರೆ ಏನು ಮಾಡ್ತಾರೆ ಹೆಕ್ಟರ್ಗೆ? 2,000 ಒಬ್ರು ಕೊಟ್ರೆ ಒಬ್ರು ಇಲ್ಲ. ಹೋಸಲ ಬೆಳೆ ಏನು ತುಂಬಿದ್ವಿ, ಬೆಳೆಯಮ್ಮ ಹತ್ತಿದ ಓಸ್ ಮಂದಿ ಬಂತು, ಸುಮ್ಮನೆ ಬರಲೇ ಇಲ್ಲ, ಕೊಡ್ಲೇ ಇಲ್ಲ ಅವ್ರು. ಮತ್ತೆ ಹೆಚ್ಚಾಗಿ ಬೆಣ್ಣೆ ಹೊರಬಿದ್ದಿದೆ. ಇದಾಗ ಮೈದಾನ ಅದು ಕೆಟ್ಟತಿ, ಸ್ಮಶಾನ ಗಟ್ಟಿ. ಇಲ್ಲಿ ಕೂರ್ವಣ ಅಷ್ಟು ನೀರು ಹೋಗಿ ಅಷ್ಟು ಗಾಡಿ ಸೆಳೆಗವು. ಅವು ಯಾವಾಗ ಬೀಳ್ತಾವ MLA ಅವ್ರು ಬರ್ತಾರ, ಬಂದು ನಿಂತು ನೋಡ್ತಾರ ಹೋಗ್ತಾರ. DC ಅವರು ಬರ್ತಾರ, ನೋಡ್ತಾರ ಹೋಗ್ತಾರ ಅಂತ. ಅದಕ್ಕೆ ಇಲ್ಲಿಂದ ಪಡೆಸೂರು ಮಠನು ಎಷ್ಟು 2,000 ಎಕರೆ ಭೂಮಿ ಲಾಸ್. ಈ ಬೆಣ್ಣೆ ಹಳ್ಳದ ನೀರು ನಿಮ್ಮ ಊರುಗಳ ಮೇಲೆ ಬಂದು ಬೀಳಬಾರ್ದು ಅಂತಂದ್ರೆ ಏನು ಮಾಡ್ಬೇಕು ಸರ್ಕಾರ? ತಡೆಗೋಡೆ ಕಟ್ಟಬೇಕ್ರಿ. ತಡೆಗೋಡೆ ಹೂಳು ಎತ್ಬೇಕ್ರಿ, ಗಂಟಿ ಕೀಳಿಸ್ಬೇಕು, ಎಲ್ಲ ತೆಗಿಸ್ಬೇಕು, ಬಿಡುಗಡೆ ಮಾಡ್ಬೇಕು. ಆಮೇಲೆ ಇವು ಇಲ್ಲಿ ಅಂಗಡಿ ಕೊಟ್ಟು ಎಲ್ಲ ದಾರಿ ಬಂದ್ ಮಾಡಿಬಿಟ್ರೆ ನೀರೆಲ್ಲ ಮನ್ಯಾಗ ಹೋಗ್ಬಿಟ್ಟವ್ರಿ.
ಈ ಹಳ್ಳದ ಹೂಳ್ಗೀಳ್ ಎತ್ತಿರ ಅಂತದ್ದು ಇದೆಯಾ ಉದಾಹರಣೆಗಳು? ಸಂಕ್ಷನ್ ಆಯ್ತು ಅಂತಾರ ಸರ್, ಈ ಹಳ್ಳಕ್ಕೆ ಈಗ ಹೇಳ್ತಾ ಇದ್ರೆ ನಿಮ್ಮವ್ರು ಒಂದು ತಡೆಗೋಡೆ ಕಟ್ಟಬೇಕು ಅಥವಾ ಒಂದು ಹೂಳ್ ಎತ್ತಬೇಕು ಅಂತ. ಈ ಹೂಳ್ ಎತ್ತಿರ ಅಂತದ್ದು ಏನಾದ್ರು ಹಿಂದೆ ಮಾಡಿದಾರಾ ಇಲ್ವಾ ಅಂತ? ಸರ್, ಸುಮಾರು ವರ್ಷಗಳ ಹಿಂದೆ ಒಂದ್ ಸರಿ ಮಾಡಿದ್ರು, ಆದ್ರೆ ಅದಕ್ಕೆ ಶಾಶ್ವತ ಪರಿಹಾರ ಆದಂತದ್ದು ಅದಲ್ಲ. ಯಾಕಂದ್ರೆ ಇದಕ್ಕೆ ಅಲ್ಲೆಲ್ಲೇ ಚೆಕ್ ಡ್ಯಾಮ್ ನಿರ್ಮಾಣ ಮಾಡೋದ್ರಿಂದ ಒಂದು ಶಾಶ್ವತ ಪರಿಹಾರ ಏನಾರ ಕಂಡುಕೋಬಹುದು. ಇಲ್ಲಾಂದ್ರೆ ಯಾಕಂದ್ರೆ ಇದು ದೊಡ್ಡ ಪ್ರಮಾಣ, ಯಾಕಂದ್ರೆ ತುಂಬಾ ಸುಮಾರು 130 ಕಿಲೋಮೀಟರ್ ಜಾಸ್ತಿ ಇದೆ ಇದು ಈ ಹಳ್ಳ. ಅದಕ್ಕೆ ಹಿಂಗಾಗಿ ಸಿಕ್ಕಾಪಟ್ಟಿ ಪ್ರವಾಹ ನಿಯಂತ್ರಣ ಆಗೋದ್ರಿಂದ ಅದಕ್ಕೆ ಎಲ್ಲಿ ನಿಯಂತ್ರಣ ಮಾಡ್ಬೇಕಂದ್ರೆ ಅಲ್ಲೆಲ್ಲೇ ಚೆಕ್ ಡ್ಯಾಮ್ ನಿಯಂತ್ರಣ ಮಾಡೋದ್ರಿಂದ ಏನಾದರೂ ಇದಕ್ಕೊಂದು ಶಾಶ್ವತ ಪರಿಹಾರ ಸಿಗಬಹುದು. ಈ ಶಾಶ್ವತ ಪರಿಹಾರ ಅಂದ್ರೆ ಅಟ್ಲೀಸ್ಟ್ ಯಾವ್ಯಾವ ಮನೆಗಳು ಯಾವ್ಯಾವ ಪ್ರದೇಶದಲ್ಲಿ ಹಾನಿ ಆಗುತ್ತಲ್ಲ, ಅಟ್ಲೀಸ್ಟ್ ನಮಗೆ ಬೇರೆ ಆ ಮನೆಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡಿ ನಮ್ಗೊಂದು ಮನೆ ಕಟ್ಸ್ಕೊಟ್ಟು ಅಲ್ಲಿ ಇರೋದಕ್ಕೊಂದು ವ್ಯವಸ್ಥೆ ಮಾಡ್ಕೊಡಿ ಅಂತ ಏನಾದ್ರು ಮನವಿ ಮಾಡ್ಕೊಂಡಿದ್ದೀರಾ ನಿಮ್ಮ ಅಧಿಕಾರಿಗಳಿಗೆ ಅಥವಾ ನಿಮ್ಮ ಶಾಸಕರಿಗೆ? ಸರ್, ಈ ಸಾಕಷ್ಟು ಸಲ ನಾವು ಶಾಸಕರಿಗೆ ಮನವಿ ಮಾಡಿದ್ದೀವಿ. ಬಟ್ ಇಲ್ಲಿ ಎಲ್ಲಿ ಇಲ್ಲ ಜಾಗ ನೋಡ್ರಿ ಅದನ್ನ ನೋಡ್ರಿ ಅಂತ ಹೇಳ್ತಾರೆ, ಹೋಗ್ತಾರೆ ಸರ್. ಅಷ್ಟು ಬಿಟ್ರೆ ಇದಕ್ಕೇನು ಒಂದು ಪರಿಹಾರ ಅಂತರೂ ಸಿಕ್ಕೇ ಇಲ್ಲ. ತುಂಬಾ ಸರಿ ಇದ್ರ ಬಗ್ಗೆ ಮನವಿ ಕೂಡ ಮಾಡ್ಕೊಂಡಿದ್ದೀವಿ. ಆಮೇಲೆ ಅಲ್ಲೆಲ್ಲೇ ಗಟರಕ್ಕೆ ಇದಕ್ಕೆ ಮನವಿ ಮಾಡ್ಕೊಂಡಿದ್ದೀವಿ. ಕೆಲವೊಂದಿಷ್ಟು ಕ್ರೇಜ್ನ ಇಟ್ಕೋರಿ ಅಂತ ನಾವೇ ಸ್ವತಃ ಪ್ಲ್ಯಾನ್ ಮಾಡಿಸಿ ಕೊಟ್ಟು ಬಂದಿದ್ದೀವಿ. ಬಟ್ ಇವತ್ತಿನವ್ರಿಗೆ ಯಾರು ಗಟರನ್ನು ನಿರ್ಮಾಣ ಮಾಡೋಕ್ಕೂ ಆಗಿಲ್ಲ, ಒಳಚರಂಡಿ ವ್ಯವಸ್ಥೆ ಇಲ್ಲ, ಎಲ್ಲ ಅವು ವ್ಯವಸ್ಥೆನ. ಇದು ಕೇವಲ ಯಮನೂರಿನ ಸಮಸ್ಯೆ ಅಷ್ಟೇ ಅಲ್ಲ ಸರ್, ಯಾಕಂದರೆ ಇದೇ ಒಂದು ಜಿಲ್ಲಾಡಳಿತ 56 ಹಳ್ಳಿಗಳಿಗೆ ಪ್ರವಾಹದ ಭೀತಿ ಇದೆ ಅನ್ನುವಂಥದ್ದು ಹೇಳಿದರೆ, ಪ್ರವಾಹದ ಭೀತಿ ಇದೆ ಅನ್ನುವಂತಹ ಜಿಲ್ಲಾಡಳಿತ ಅದಕ್ಕೆ ಸೂಕ್ತವಾದಂಥ ಒಂದು ವ್ಯವಸ್ಥೆ ಮಾಡಬೇಕು, ಒಂದು ಪರಿಹಾರ ಮಾಡಬೇಕು ಅನ್ನೋಂಥದ್ರ ಕಡೆ ಯಾಕೆ ಗಮನ ಕೊಡ್ತಿಲ್ಲ ಅಂತ? ಒಂದೇನಾಗಿದೆ ಸರ್, ಶಾಶ್ವತ ಪರಿಹಾರ ಕಂಡುಕೊಳಕ್ ಆಗ್ತಾ ಇಲ್ಲ ಜಿಲ್ಲಾಡಳಿತಕ್ಕೆ. ಏನಾಗ್ತಾ ಇದೆ ಅಂದರೆ ಹೂಳು ಎತ್ತಿದ್ರೆ ಒಂದು 2-3 ವರ್ಷದಿಂದ ಹೂಳು ಎತ್ತಿದ್ರು, ಅದು ಸರಿಯಾಗಿ ಹೂಳು ಎತ್ತಲ್ಲ, ಅಗಲೀಕರಣ ಮಾಡ್ಬೇಕು ಅದನ್ನ. ಈಗ ಹಳ್ಳ ಸಣ್ಣದಿದೆ, ಪ್ರವಾಹ ದೊಡ್ಡದಾದ ರೀತಿ ಬಂದಾಗ ಅದು ಅಗಲೀಕರಣ ಆಗ್ಬೇಕು. ಏನು ಗ್ರಾಮಗಳು ಬರ್ತಾವಲ್ಲ, ಎಲ್ಲಿ ಅದು ಹೊರಬಿಡ್ತಿದೆ, ಏನು ಅದು ನೀರು ಎಲ್ಲಿ ಅದು ಔಟ್ ಆಗ್ತದೆ, ಅದು ಹೊರಬಿಡ್ತದೆ, ಅಲ್ಲಿ ತಡೆಗೋಡೆ ನೀವು ಮಾಡಬೇಕು. ಗ್ರಾಮಗಳು ಬಂದಾಗ ತಡೆಗೋಡೆ ಮಾಡಿದ್ರೆ ಮಾತ್ರ ಇದರಿಂದ ಪ್ರವಾಹದಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಐತಿ. ಈಗ ಸುಮಾರು ನಿಮ್ಗೆ ಹೇಳ್ತೇನೆ, ಅದು ನೀರು ಬರೋದ್ರಿಂದ ಸುಮಾರು ಈ ಬೆಣ್ಣೆಹಳ್ಳದಿಂದ 2 ಕಿಲೋಮೀಟರ್ ಜಾಸ್ತಿ ಹೊರಗಡೆ ಅಗಲಕ್ಕೆ. ಹಿಂಗಾಗಿ ಸಾಕಷ್ಟು ಜಮೀನುಗಳು ಇದ್ರ ಹಾಳಾಗೋಗ್ಬಿಡ್ತಾವೆ. ಈಗ ನಿಮ್ಗೆ ಬಂದೈತಿ ಒಂದು ಏನಾಗ್ಬಿಡುತ್ತೆ ಹೆಂಗಂದ್ರೆ, ಈದ್ಗಾ ಮೈದಾನ ಇರೋದು ಬೆಣ್ಣೆಹಳ್ಳಿಯಿಂದ 2 ಕಿಲೋಮೀಟರ್ ಐತೆ. 2 ಕಿಲೋಮೀಟರ್ ಬರುತ್ತೆ ಹಿನ್ನೀರು ಬಂದಾಗ ಅಲ್ಲಿ ಯಾರಾದ್ರೂ ತೀರ್ಕೊಂಡ್ರೆ ಅವ್ರನ್ನ ದಫನ್ ಮಾಡೋಕ್ಕಾಗಲ್ಲ. ಸುಮಾರು 2-3 ದಿವಸ ಅವ್ರ ಮನೆಯಲ್ಲಿ ಇಟ್ಕೋಬೇಕಾಗತ್ತೆ. ಮತ್ತೆ ಏನಾಗ್ತದೆ, ಈ ಹಳ್ಳ ಬರೋದ್ರಿಂದ ಸುಮಾರು ಹಳ್ಳಿಗಳಿಗೆ ಸಂಪರ್ಕನ ಕಡಿತಾ ಬಿಡುತ್ತೆ. ಅವ್ರು ಏನಾದರೂ ವೈದ್ಯಕೀಯ ಆಗಲಿ ಏನಾದರೂ ಅಲ್ಲೇ ಈಗ ಪಡೇಸೂರು ಗ್ರಾಮ ಅಂತಿದೆ, ಅದು ಹಳ್ಳ ಬಂತಂದ್ರೆ ಸುಮಾರು 2-3 ದಿನ ಅವ್ರಿಗೆ ಊರಿಗೆ ಹೋಗೋಕ್ಕಾಗಲ್ಲ, ಅವ್ರು ಇಲ್ಲೇ ಉಳ್ಕೋಬೇಕು. ಈಗ ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ, ಮತ್ತು ಕೂಲಿ ಕಾರ್ಮಿಕರಿಗೆ ದಿನಗೂಲಿ ಈಗ ಏನು ಕೆಲಸಗಾರದಲ್ಲ ಅವ್ರಿಗೆಲ್ಲ 2-3 ದಿವಸ ಕೆಲಸನೇ ಸಿಗಲ್ಲ. ಮತ್ತು ಶಾಲೆ ಮಕ್ಕಳು ಅಲ್ಲೇ ಇಲ್ಲಿ ಬಂದ್ರೆ ಇಲ್ಲೇ ಉಳ್ಕೋಬೇಕು, ಅಲ್ಲಿಂದ ಅಲ್ಲೇ ಉಳ್ಕೋಬೇಕು. ಅವ್ರಿಗೆ ಶಾಲೆನೂ ಸಹಿತ ತಪ್ಪೋಗೋದಿ, ಶೈಕ್ಷಣಿಕವಾಗಿ ಇದು ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಪಡೇಸೂರು, ಶಾನವಾಡ ಈ ಹಳ್ಳಿಗಳು ನಡುಗಡ್ಡೆ ಆಗಿಬಿಡ್ತಾವೆ. ಇದಕ್ಕೆ ಬ್ರಿಡ್ಜ್ ಆಗ್ಬೇಕಾಗಿದೆ. ಇದು ಶಾಶ್ವತ ಪರಿಹಾರ ಬ್ರಿಡ್ಜ್ ಆಗಬೇಕು. ಬಟ್ ಇನ್ನೂವರೆಗೆ ಬ್ರಿಡ್ಜ್ ಮಾಡ್ತಾ ಇಲ್ಲ. ಇದು ಆಗ್ಬೇಕು ಅಂದ್ರೆ ಕೆಲವೊಂದಿಷ್ಟು ಹಳ್ಳಿಗೆ ನಾವು ಸಂಪರ್ಕ ಸಾಧಿಸಕ್ಕೆ ಸಾಧ್ಯ ಆಗುತ್ತೆ. ಅವ್ರು ಹೇಳ್ತಾ ಇದ್ರು ಒಂದಷ್ಟು ಸಮಸ್ಯೆಗಳು, ಒಂದು ಬ್ರಿಡ್ಜ್ ಅವಶ್ಯಕತೆ ಇದೆ, ಹೂಳೆತ್ತಬೇಕು, ಒಂದು ತಡೆಗೋಡೆ ನಿರ್ಮಾಣ ಮಾಡಬೇಕು, ಜೊತೆಗೆ ಯಾವ್ಯಾವ ಭಾಗದಲ್ಲಿ ಪ್ರವಾಹ ಅತಿ ಹೆಚ್ಚಾಗುತ್ತೋ ಅಟ್ಲೀಸ್ಟ್ ಅವ್ರು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅಂತೇಳಿ. ಇಷ್ಟೆಲ್ಲ ಸಮಸ್ಯೆಗಳನ್ನ ಹೋಟ್ ಕೇಳಕ್ಕೆ ಬಂದಂತಹ ನಿಮ್ಮ ರಾಜಕಾರಣಿಗಳ ಬಳಿ ಹೇಳಿದ್ದೀರಾ? ಹೇಳಿದ್ವಿ ಸರ್, ಸಾಕಷ್ಟು ಸಲ ಹೇಳಿದ್ವಿ ನಾವು. ನಮ್ಮ ಎಲ್ಲ ಕೆಲಸಗಳನ್ನು ಅವ್ರು ಹೇಳಿದೆವು, ಹ್ಞೂ ಅಂತಾರೆ. ಇವಾಗ ನಾವು ಲಾಸ್ಟ್ ಟೈಮ್ 7 ವರ್ಷ ಆಯ್ತು ಸರ್. ನಾವು ನಮ್ದು ಈದ್ಗಾ ಮೈದಾನಕ್ಕೆ ಈ ಬೆಣ್ಣೆಹಳ್ಳ ಬಂತಂದ್ರೆ ಒತ್ತುವರಿ ನೀರು ಬಂದ್ಬಿಡ್ತೈತ್ರಿ. ಸುತ್ತಲೂ ಒತ್ತುವರಿ ನೀರು ಬಂದು ನಮ್ದು ರೋಡ್, ಆಮೇಲೆ ಅಲ್ಲಿ ಹಳ್ಳ ಐತ್ರಿ. ನಮ್ಮ ಈದ್ಗಾ ಮೈದಾನ ಏನಿದೆಯಲ್ಲ ಅದ್ರ ಬಾಜು ಒಂದು ಹಳ್ಳ ಇದೆ, ಅದು ನೀರು ಒತ್ತೇರಿ ಬಂತದೆ, ಅದಕ್ಕೆ ನೀರು ಹೋಗಕ್ಕೆ ದಾರಿನೇ ಇಲ್ಲ. ಅದನ್ನ ಹೂಳು ಎತ್ತೇ ಇಲ್ಲ, 1 ವರ್ಷನೂ ಹೂಳು ಎತ್ತಿಲ್ಲ. ಅದು ಹೂಳು ಎತ್ತಿದ್ರೆ ನೀರು ಸರಿಯಾಗಿ ಹೋಗುತ್ತೆ. ಇವಾಗ ಲಾಸ್ಟ್ ಟೈಮ್ ಒಂದು 2 ವರ್ಷದಿಂದ 1.5 ವರ್ಷದಿಂದ ನಮ್ಮ ಮನೇಲಿ ಎಕ್ಸ್ಪರ್ಟ್ ಆಗಿದ್ರು ನಮ್ಮ ಕಾಕರು. ಅವಾಗ ಏನಾಯ್ತು, ಮಳೆ ಆಯ್ತು, ಸಿಕ್ಕಾಪಟ್ಟೆ ಹಳ್ಳ ಬಂತು. ಒಂದು ದಿನ ನೈಟ್ ಬಾಡಿ ಇಟ್ಕೊಂಡಿದ್ವಿ ನಾವು, ಮರನೇ ದಿನ ನಾವು ದಫನ್ ಮಾಡಿದ್ವಿ. ನಾವು ಅದ್ರ ಬಗ್ಗೆ ಸಾಕಷ್ಟು ಸಾರಿ ಹಲವಾರು ಬಾರಿ ಮನವಿ ಕೊಟ್ಟಿದ್ವಿ, ತಾಲೂಕ್ ಪಂಚಾಯತಿ ಕೊಟ್ಟಿದ್ವಿ. ಅದ್ರ ಬಗ್ಗೆ ಯಾವುದು ಮಾಡ್ತೀನಿ ಅಂತಂದು ಹೇಳ್ತಾರೆ, ಯಾವುದು ಮಾಡ್ತಾನೆ ಇಲ್ಲ. ಅದು ಇದನ್ನೊಂದು ಶಾಶ್ವತ ಪರಿಹಾರ ಮಾಡಿಲ್ಲ ಅಂತಂದ್ರೆ ಅಧಿಕಾರಿಗಳಿಗೆ ಮತ್ತು ನಿಮ್ಮ ರಾಜಕಾರಣಿಗಳಿಗೆ ಏನು ಹೇಳ್ತೀರಿ ಅಂತ? ಇದಕ್ಕೆ ಮಾಡಲಿಲ್ಲ ಅಂದರೆ ದೊಡ್ಡ ಪ್ರಮಾಣದ ಹೋರಾಟ ಮಾಡಬೇಕಾಗ್ತದೆ ಸರ್, ಮತ್ತು ಸತ್ಯಾಗ್ರಹ ಮಾಡ್ಬೇಕಂತೇಳಿ ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಸರ್. ಈ ಹಿಂದೆ ಯಾವ್ದಾದ್ರು ಹೋರಾಟಗಳು ಮಾಡಿದ್ರ ನೀವು ಈ ಒಂದು ಸಮಸ್ಯೆ ಬಗ್ಗೆ? ಮಾಡ್ಯಾರ ಬಗ್ಗೆ ಜಗ್ ಮಾಡಿದ್ರು. ಏನಂದ್ರೆ ಅವಾಗ ಮಾಡ್ತೇನೆ ಅಂತ ಆಶ್ವಾಸನೆ ಕೊಡೋದು, ಇಲ್ಲ ಪೊಲೀಸ್ ತಂದು ಹೊಕ್ಕು ಬಿಡೋದು ಹೋಗ್ಬಿಡೋದು. ಒಂದು ಆಗೈತೆ ಹಿಂದೆ ಕೇಸ್ ಮಾಡಿದ್ರೆ ಆಗೈತೆ, ಹೆಣ್ಮಕ್ಳು ಬಡ್ದು ಒಳಗೆ ಹಾಕಿ ಎಲ್ಲ ಕೇಸ್ ಮಾಡಿ ಮಾಧವಿ ಅದು ಕೇಸ್ನ ಆಗೈತೆ ರೀ. ಅದಕ್ಕೀಗ ಸಂಕ್ಷನ್ ಆಗೈತೆ 200 ಕೋಟಿ ಐತೆ ಅಂತಾರ. ಇದ್ರಾಗ ಬ್ಯಾಸ್ಗ್ಯಾಗ ಆದ್ರೆ ಬರ್ತೈತಿ, ಈ ಮಳೆಗಾಲ ಇಟ್ಕೊಂಡು ಕುಂದಿರ್ತಾರ. ಏನಾಕತ್ರಿ ಆಗೈತೆ ಕುಂತಾರ. ಉಪ್ಪಿನಕಾಯಿ ತಿನ್ನಕ್ ಬರ ನೆಕ್ಕಕ್ ಬರಲ್ಲ, ಇದ್ರ ಮ್ಯಾಗ ಇಟ್ರ ಹಂಗಾಯ್ತದ. ಅದಕ್ಕೆ ಏನ್ ಹೇಳ್ತೀರಿ ಸರ್? ಅವ್ರ ಕೆಲಸ ಮಾಡ್ತಲ್ಲ ಸರ್, ಅವ್ರು ಹಂಗೆ ಮಾಡ್ಕೊಂತ ಹೋಗೋದು, ನಾವು ಹಿಂಗೆ ಕೇಳ್ಕೊಂತ ಹೋಗೋದು, ಅವ್ರಿಗೆ ಎಲ್ಲ ಮಾಡೋದು ಹಂಗೆ. ಅವ್ರಿಗೆಲ್ಲ ಲೆಟರ್ ಕೊಟ್ಟಿವಿ, ಎಲ್ಲ ಮಾಡಿದ್ ಸರ್. ಅವ್ರಿಗೆ ಎಲ್ಲ ಮಾಡಿವಿ, ಹೇಳಿದ್ರು ಅವ್ರು ಕೇಳಂಗಿಲ್ಲ ಸರ್. ಅವ್ರು ಯಾರಿಗೆ ಏನು ಹೇಳ್ತೀರಿ ಯಜಮಾನ್ರೆ ನೀವು? ನಾವು ಮೊನ್ನೆ ರೂಟ್ ಯಾರು ಅವರು ಎಲ್ಲರೂ ಬಂದಿದ್ರು, ಎಲ್ಲ ನಾನು ಡೈರೆಕ್ಟಾಗಿ ಕೇಳಿನ್ರಿ. ಇಲ್ಲ ನಿಮ್ಮ ಬೀಜ ಹೋಗ್ಯಾವ ಹಾಳಾಗಿ ನಾವು ಫ್ರೀಯಾಗಿ ಬೀಜ ಕೊಡಿಸ್ತೇವೆ, ಪರಿಹಾರ ಕೊಡಿಸ್ತೇವೆ ಅಂತ ಹೇಳಿದ್ರು.
ಈಗ ನೋಡಿ ಪೇಪರ್ನಾಗ ಮೊನ್ನೆ ಕೊಟ್ಟಾರ ಈ ಹೆಸರಿನ ಬೆಳೆ ತುಂಬ್ರಿ ಗೊಂಜಾಳ ತುಂಬ್ರಿ ಎಲ್ಲ ಮಾಡ್ರಿ ಅಂತ ವಾದ ವರ್ಷ ಎಲ್ಲ ತುಂಬೆ ಹೊಂಡ್ ಹಿಡ್ದ ಇವತ್ತಿನಿಗೂ ₹1 ಕೊಟ್ಟಿಲ್ಲ ಯಾರು. ನೋಡ್ರಿ ಇದ್ರಾಗ ಹೋಗ್ಬಿಟ್ಟದ ನಮ್ದು ತುಂಬುದು ಅಷ್ಟೇ ಹೊಳಿ ಕೊಡುದಿಲ್ಲ. ಯಾವ್ದನ್ನ ಆಕಣೆ ಭಾಗ ಸ್ವಲ್ಪ ರೈತ ಸಣ್ಣ ಪೀಕಿನ ಕಟ್ಟಿರ್ತಾನಲ್ಲ ಅಂತದ್ ಅಷ್ಟೇ ಬಿಡ್ತಾರ. ದೊಡ್ಡ ರೊಕ್ಕ ನಾವು ಕಟ್ಟಿದ್ದು ದೊಡ್ಡ ರೊಕ್ಕ ನಮಗೆ ಬರಲ್ಲ ಅಂತ ನಾವು ಏನು ಮಾಡೇವಲ್ಲ ಅವನ್ನ ಒಂದು ಬಿಡುದಿಲ್ಲ. ಹಿಂಗಾಗಿ ರೈತನ ಹಿಂಗೆ ಹರಿದು ಹೋಗ್ಬಿಟ್ಟಾವು. ನಿಮ್ಮ ಶಾಸಕರು ಏನಂತಾರೆ? ಈಗ ಈ ಬೆಣ್ಣೆಳ ಬಂದ ತಕ್ಷಣ ಸಾಕಷ್ಟು ಗ್ರಾಮಗಳಿಗೆ ಕಡಿತ ಆಗ್ಬಿಡ್ತಾವೆ, ಅಲ್ಲಿ ಸಂಪರ್ಕನೇ ಸಿಗೋದಿಲ್ಲ. ಇವಕ್ಕೆಲ್ಲ ಬ್ರಿಡ್ಜ್ ಆಗ್ಬೇಕಾಗಿದೆ. ಮತ್ತು ರೈತರಿಗೆ ಏನು ಇವತ್ತು ಬೆಳೆ ಅಂದ್ರೆ ನಮ್ಮ ಹೆಸರು ಬೆಳೆ ಈಗ ರೈತ ಬಿತ್ತಿದನ ಸಂಪೂರ್ಣ ಹಾಳಾಗೋಗಿದೆ ಈ ಬೆಣ್ಣೆಳದಿಂದ. ಅದಕ್ಕೆ ತಕ್ಷಣವೇ ಅವ್ರಿಗೆ ಪರಿಹಾರನ ಬಿಡುಗಡೆ ಮಾಡಬೇಕು. ಈ ಮುಖಾಂತರ ತಮ್ಗೆ ಒತ್ತಾಯ ಮಾಡಿದ್ದಾನೆ. ಓಕೆ, ಕೇಳಿದ್ರಲ್ಲ, ಇದು ಯಮನೂರು ಭಾಗದಲ್ಲಿರುವಂತಹ ಸುತ್ತಮುತ್ತ ಹಳ್ಳಿಯ ಜನರ ಒಂದು ನೋವಿನ ಮಾತು. ಈ ಬೆಣ್ಣೆ ಹಳ್ಳದಿಂದ ಆಗ್ತಿರುವಂತಹ ಸಮಸ್ಯೆಗಳು ಒಂದೆರಡಲ್ಲ. ಪ್ರವಾಹ ಬಂದಾಗ್ಲೆಲ್ಲವೂ ಕೂಡ ಅಷ್ಟೇ ನಾವು ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಬದುಕುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಸಾಕಷ್ಟು ಬಾರಿ ಸಂಬಂಧಪಟ್ಟಂತರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದೀವಿ, ಅವ್ರಿಗೆ ಪರಿಹಾರವನ್ನ ಕೊಡಿ ಅಂತ ಕೇಳಿದೀವಿ. ಆದ್ರೆ ಯಾವುದೇ ರೀತಿಯಂತ ಪ್ರಯೋಜನ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಏನಾದರೂ ಇದಕ್ಕೊಂದು ಸೂಕ್ತ ಪರಿಹಾರವನ್ನ ಹುಡುಕ್ಲಿಲ್ಲ ಅಂತಂದ್ರೆ ಯಾವ ರೀತಿಯಾದಂತಹ ಹೋರಾಟಕ್ಕೂ ನಾವೆಲ್ಲರೂ ಕೂಡ ಸಿದ್ಧವಾಗಿದ್ದೀವಿ ಅನ್ನುವಂಥ ಒಂದು ಮಾತನ್ನ ಯಮನೂರು ಭಾಗದ ಜನ ಹೇಳ್ತಾ ಇದ್ದಾರೆ. ಇದು ಈ ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.